ಈ ಸಮಾಚಾರ ಅಂತ ಗೊತ್ತಾಯ್ತು ನೀನು ಮೊದ್ಲ ಊರು ಹೊತ್ತಿ ಉರಿಯೋ ಹೊತ್ನ್ಯಾಗ ಇಟ್ಟಾರೆ ಅಕ್ಕ ಶಿವನ ಅದ್ಭುತ. ಇದೇನಿದೆ ಹುಡುಗಿ? आता वाले ಬೇಡ ನಾವೇನಾದ್ರು ತಪ್ಪಿ ದತ್ತಿ ಕಡೆ ಬಂದ್ವಿ ಹೇಳುವ. ಹೌದು ಏನು ಮುಟ್ಟ ಅನ್ಕೊಂಡ್ ಮಡಿಯಲ್ಲ ಮೈಗೆ ಇಲ್ಲ. ಮೊದಲು ರಾಜಭಟ್ರಿಂದ ಪಾರಾಗದ ನೋಡ್ಕೊಳಪ್ಪ, ಆಮೇಲೆ ಬೇಕಾದ್ರೆ ಸ್ನಾನ ಮಾಡಿದ್ರಾಯ್ತು. ಏನ್ ಚಾಡ ಹುಟ್ಟಿದ್ರು ಮಾತಾಡಿದಾಗ ನೀನ್ ಎಷ್ಟು ಬೈದ್ರೋಡು ಸೋಪಣ ಹೋದ್ರು ನೋಡ. ಹಂಗಾರ ಬೈಬೇಡ ಸುಮ್ಮನೆ ಹೆಂಗಿಲ್ವ ಹಂಗ ಶುರು ಮಾಡು. ಅಯೋಗ್ಯ, ನಿಜ, ನೀಚ, ನಿಜ, ಧರಾಪೋರ. ಏನಾದ್ರು ಹೊಸ ಬೇಡ ಭಯಪ್ಪ. ಕೇಳಿ ಕೇಳಿ ಸಾಕಾಗಿದೆ. ಇದು ಹಳೇದೆ. ನಾನು ಚಾಂಡ, ನೀಚ, ದಗಾಕೋರ ಇಷ್ಟಕ್ಕೂ ನಿನ್ ಬೇಗಳೆಲ್ಲ ಮುಗ್ದವ. ನಾಚಿಗಳು ಬೇಗ ಅಂತ ಹೇಳ ಮಗ ಆಗಿರೋದು ಅರಮನೆಯಲ್ಲಿರೋ ಚಂದ್ರಸರ ಕದಿಯೋದಕ್ಕೆ ಹೇಳಿದವನು ನೀನೇ, ಈಗ ದಗಾಕೋರ ಅನ್ನೋನು ನೀನೇ. ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡವ್ರು ಕೇಳಿಸ್ಕೊಳ್ಬಿಡು. ಅರಮನೆಯಲ್ಲಿ ಯಾರೋ ನನ್ನ ಗುರ್ತಿಡಿದು ನೀನು ಹರಿಹರನ್ ಮಗ ದ್ಯಾಮ ಅಲ್ಲ, ನೀ ಯಾವಾಗ ಶಿವಚಂದ್ರನಾದ್ಯಪ್ಪ ಅಂದ್ರು. ನನಗೇನ್ ಗೊತ್ತು, ಅವರ ಕಡೆ ನೋಡದೆ ಓಡಿ ಬಂದೆ. ಅರಮನೆಯ ತೊಲೆ ಬಾಗಿಲು ಇನ್ನೂ ದಾಟಿರ್ಲಿಲ್ಲ. ಅಷ್ಟಾಗ ಯಾರೋ ನನ್ನ ಕಳ್ಳ 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 ಹಿಡೀರಿ ಅಂತ ಉದುರಿದರು. ಕೆಟ್ಟೇನು ಯಪ್ಪ ಅಂತ ಓಡಿ ಬಂದೆ. ಸದ್ಯ ಅಪ್ಪ ಇದ್ದಿದ್ದಲ್ಲ, ನನ್ನ ಹೆಸರು ಹೇಳಿದ ಹರಿಹರನ್ ಮಗ ಅಂತ ಕೇಳಿದ್ರಲ್ಲ, ಅದಕ್ಕೇನರ್ಥ? ಅಯ್ಯೋ 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 ಚಾಂಡಾಲ ಮಗನೇ, ನೀನ್ ತಾಯಿನ ಬಡ ಹಡಿಯೋದ್ರ ಬದಲು ಕಲ್ಲನ ಎತ್ತೆ ಚಲೋ ಇತ್ತಲ್ವ. ನೀನ್ ನೋಡಿದ್ರೆ ನಾನು ಕಪಿ ಆಗ್ಬಿಡ್ಬೇಕಾಗಿತ್ತು. ಅದೇನು ಅಲ್ಲಿ ಕೂತಾಗ ನಮ್ಮನ್ನ ನೋಡಕತ್ತೇವಲ್ಲ, ಕೂತೇಳ ಸಿಕ್ಕಿರ್ಬೇಕ ಅವಾಗ. ನಮ್ ವೇಷ ನೋಡ್ಕೊಳಪ್ಪ, ಅದು ಈ ವೇಷದೊಳಗ ದಂತರ್ ಕೇರಿ ಒಳಗ ನಮ್ಮನ್ನ ಯಾರು ಗುರ್ತಿಡ್ದಾರು? ಅಪ್ಪ ನೋಡ್ಬೇಡ, ಇದೇ ಬೆಳಿಗ್ಗೆ ಹೋಗಿ ಅವನ ಹತ್ರ ಕೂತ್ಕೊಳ್ಳೋಣ. ಶರಣ್ ಬಾ, ಶರಣ್ ಬಸ ಬಸ ಬಸ. ಏನ್ ಸಿಗೆ ಶರಣರಾಗಿ 3 ತಾಸು ಆಗಿರ್ಬೇಕೇನ್ರಿ? ಶರಣ್ ಆಗೋಕೆ ಪುಟ್ಟ ಶರಣರು ನನಗ ನಾವು 3 ತಾಸು ಶರಣ ಅಂತ ನಿಂಗೆ ಹೇಳಿಸ್ತೀವಿ. ಕಳ್ಳರಿಗೆ ಕಾಲ್ ಗುಡ್ಸಂಗಿಲ್ಲೇನ್ರಿ? ನನ್ನ ಹೆಸರ ಕಾಳ ಚಿಕ್ಕಯ್ಯ ಅಂತೀನಿ. ನಾವು ಕೈನ ಶರಣರು ಅಂತೀನಿ. ನೋಡ್ರಿ ಐನೋರ, ಒಂದು ಸುಳ್ಳು ಮುಚ್ಚೋದಕ್ಕೂ ಒಂದು ಸುಳ್ಳು ಇದ್ರ ಅಂದ್ರ ಬಚಾವ್ ಆಗ್ತೀರಿ. ಒಂದು ಸುಳ್ಳು ಹೇಳೋದಕ್ಕೂ 10 ಸುಳ್ಳು ಹೇಳಿದ್ರ ಅವು ಮುಚ್ಚೋದ್ರ ಬದಲು ತೆರೆದುಕೊಳ್ತಾವ್ರಿ. ಅಷ್ಟೇ ಅಲ್ಲ, ಈ ಬಾಳ ಬೇಗನೆ ದಿವಾಳಿ ಆಗ್ತೀರಿ. ನನಗ್ ಸುಳ್ಳು ನಾವೇ ಈಗಲ್ಲ ಕಳ್ಳ ಚಿಕ್ಕಯ್ಯ ಅಂತ ಅಕ್ಕ ದೇವರ ಬರೋ ಅಂತ ಆಯ್ತು.
ಮಾತಾಡ್ರಿ ಏನಾದ್ರೆ ಆದ್ರೆ ಅವ್ರ ಸೈ ಅವ್ರ ನೀವ ಸೈ ಸ್ವಲ್ಪ ಸ್ಟೆಪ್ಸ್ ನೋಡ್ರಿ ವಯಸ್ಸಾದ ನಮಗೂ ಯಾರಿಗ ನೇತ್ರ ತಪ್ಪೈತಿ ದಯಮಾಡಿ ಪರಿಚಯ ಮಾಡಿಕೊಡ್ರ ನಾನು ಶಿವಶರಣ ಅಳ ಚಿಕ್ಕಯ್ಯ ಕಾಳವಿದ್ದವನು ಶಿವಶರಣ ಹೇಳ್ರಲ್ಲ ನಿಮ್ ಮಗ ಬಾ ಕೆರೆಕೆದ ನೋಡ್ರಿ ಏನಾರ ತಮ್ಮ ಈ ನನ್ ಕತಿ ಯಾಕಬೇಕು ನಾ ಕಳ್ಳ ಚಿಕ್ಕಯ್ಯ ಕಾಶ್ಮೀರದವ ನಾ ಕಳ್ಳ ಚಿಕ್ಕಯ್ಯ ಕಾಶ್ಮೀರದವ ಗೊತ್ತಾಗಿದ್ ನೋಡು. ಕೊಲೆ ಮಾಡಬೇಕಂತ ಬಸವಣ್ಣನ ಕೊಲೆ ಮಾಡಬೇಕಂತ ಅಷ್ಟ ದೂರದಿಂದ ಬಂದೆ ನಾನು ನನ್ನ ಹತ್ತಿರದಿಂದ ಲಿಂಗವನ್ನು ತೆಗೆದು ಪೂಜೆ ಮಾಡಬೇಕು ಕಡೆಗೆ ಹೋಗಬೇಕು ಪಂಕ್ತಿ ಬಿಟ್ಟು ಯಾರು ಹೋಗುವಂತಿಲ್ಲ ಅಷ್ಟರಲ್ಲಿ ನಾನು ಬಂಡತನದಿಂದ ನನ್ನ ಹತ್ತಿರವನ್ನು ತೆಗೆದು ಅಂಗಡಿಸುನೆ ಅಕ್ಕ ನಾನು ಸಮೇತ ಕಾಲ ಸಿಕ್ಕಿ ಬಿದ್ದೆ ಅಕ್ಕ ಪಕ್ಕದ ಶರಣರು ಎದ್ದು ನಿಂತು ಗಲಾಟೆ ಬಿಸಿದರು ಅನ್ನೋರು ಹೊಲದಲ್ಲಿ ಓಡಿ ಹೋಗೋದು ದಾರಿ ಸಿಗಂತ ಮಾರಾಯ ಅಷ್ಟು ಜೋರ್ ಬಂದ ನಾವು ಬಂದ್ರು ನಾವು ಕಟ್ಟಿಕೊಂಡ ಕಲ್ಲಲ್ಲಿ ನಾವು ಕಟ್ಟಿಕೊಂಡ ಲಿಂಗದಲ್ಲಿ ಎಲ್ಲರೂ ಕಾಂತೀರಿ ನೀವು ಕಟ್ಟಿಕೊಂಡ ಕಲ್ಲಲ್ಲಿ ಲಿಂಗವನ್ನು ಕಾಂತಿರಲ್ಲ ಏನು ಭಕ್ತಿ ಆ ಭಕ್ತರೆಂದು ತಂದ ತಕ್ಷಣ ಮುಂದೆ ದಂಡ ಕೊಡುವುದೇ ನಾವು ಹೊಲದರಲ್ಲಿ ನಮ್ಮನ್ನು ಹಿಡಿದು ಒಂದು ಹಾಕಿದರು ತಂದೆ ಶರಣ ಧರ್ಮ ದೀಕ್ಷಾ ತಗೊಂಡೆ ಪೂರ್ವಾಶ್ರಮದ ನೆನಪಿರ್ಲಿ ಅಂತ ಅಲ್ಲ ಚಿಕ್ಕ ತಿಳ್ಕೊಂಡೆ ತಂದೆ ಅಣ್ಣವರ ಪಾದ ಇಟ್ಕೊಂಡು ಕಳ್ಳತನ ಮಾಡೋದಿಲ್ಲದೆ ಇನ್ನು ಮೇಲೆ ಕಾಯಕ ಮಾಡ್ತೀನಿ ಊಟ ಮಾಡ್ತೀನಿ ಕಾಯಕ ಮಾಡ್ತೀನಿ ಊಟ ಮಾಡ್ತೀನಿ ಉಳಿದದ್ದನ್ನ ಮನೆಗೆ ಕೊಡ್ತೀನಿ ಉಳಿದದ್ದನ್ನ ಮನೆಗೆ ಕೊಡ್ತೀನಿ ಹೆಚ್ಚಿಗೆ ಗಳಿಕೆ ಆಧಾರ ತೆರಿಗೆ ಕಟ್ತೀನಿ ದುಡಿಬೇಕು ತಿನ್ಬೇಕು ಹೌದಲ್ಲ ಹೌದು ತಿಂದರೆ ಪಾಪ ಹಾಗಾದ್ರೆ ನಾನು ಬಾಳ ಪಾಪ ಮಾಡಿದ್ದೀನಿ ಯಾಕೆ ತಮ್ಮ ನೀನು ಕಾಯ್ಕ ಮಾಡ್ತಿದ್ದಿ ನಿನ್ ಪಾಪಗಳೆಲ್ಲ ಮಾಪ ಈ ನಮ್ ಗುರು ಬಾಳ ಪಾಪ ಮಾಡ್ತಾನ ಮಂತ್ರ ನುಡಿದು ಪಾಪ ಪರಿಹಾರ ಮಾಡ್ಕೊತಾನ ನಾನು 3 ಹೊತ್ತು ಪಾಪ ಮಾಡ್ತೀನಿ ದಿನಾಲು 3 ಪಾಪ ಅವೇ ಹೋತಮ್ಮ ದಿನಕ್ಕೆ 3 ಹೊತ್ತು ಬತ್ತಿ ಊಟ ಉಣ್ತೀನಿ ಅದನ್ನ ಬಸವಣ್ಣ ಪಾಪ ಅಂತಾನ ಊಟ ಮಾಡೋದು ನನ್ನ ಪಾಪ ಅದಿಷ್ಟು ಹೋತಮ್ಮ ಕಾಯ್ಕ ಮಾಡ್ದೆ ಊಟ ಮಾಡೋದು ಪಾಪ ಅಲ್ಲೇನ ಬಲೆ ಚಲೋ ತಿಳ್ಕೊಂಡು ನೋಡ್ತಮ್ಮ ನೀ ಯಾಕೆ ಮಹಾಮನೆ ಬರಬಾರ್ದು ಅಲ್ಲಿ ನಿನ್ನಂತ ಹರಿತಿರುವುದು ತುಂಗ ನಿರ್ವಾದ ಮಾಡ್ತಾರ ಚರ್ಚೆ ಮಾಡ್ತಾರ ಅದನ್ನೆಲ್ಲ ಕೇಳಿದ್ರ ನನ್ನ ಮನಸ್ಸಿಗೆ ಭಾಳ ಅಂದಾಕೈತೆ ನೋಡು ಮರಾಯ ಅಪ್ಪ ರಜು ಅವ್ರು ಗೊತ್ತಕ್ಕ ಆತ್ಮ ಮಾತಾಡ್ಕೊಳ್ರಿ ಏನಿಪ್ಪ ಚಂದ್ರ ಈ ಕಡೆ ಏನೋಬ್ಬವ ಜಂಗ ಮಾಡ್ಕೊಂಡಿನ್ರಿ ಜಂಗಮ್ಮ ಇಲ್ಲಿ ತೆಗೀರಿ ಈ ಕಡೆ ಯಾರೂ ಬರ್ಲಿಲ್ಲ ಇವ್ರ್ಯಾರು ಮತ್ತ ಬಾ ನನ್ ಗುರ್ಸಿರ್ಲಿಲ್ಲ ಚಿಕ್ಕಯ್ಯ ಏನ್ ಗೊತ್ತಾಯ್ತು ನೀ ಚಂದ್ರ ಯಾರು ಇವನು ಅವನ ಗುರು ಅವನು ಜೀವನ ಶಿಷ್ಯ ಏನ್ ಮಾಡಕತ್ತಿದ್ರಿ ಆತ್ಮ ಪರಮಾತ್ಮ ಮಾತಾಡತ್ತೀವಿ ಮಹಾಮನಿ ಬಿಟ್ಟು ಹೊರಕೇರಾಗ ಏನ್ ಮಾಡಕತ್ತಿದ್ರಿ ತಮ್ಮ ಈ ಶರಣ ಹೇಳಿರ್ತಾರಲ್ಲ ಅದ ಮಹಾಮಣಿ ಅಂತ ಬಸವಣ್ಣ ಅವಾಗ ಬಿಟ್ಟಾರಂತ ಅಲ್ಲ ಭಾರಿ ಪಾಡ್ಪ ಅನ್ನಾರ ಭಾರಿ ದೊಡ್ಡ ಪಾಡ್ ಬಿಡ ಮನ್ಯಾಗ ಮಕ್ಕಳು ಸರಾಕರವಾಗೈತಿ ಎಲ್ಲರೂ ನೋಡ್ಕೊಂಡು ಬಂದಿದ್ವಿ ನನಗೆ ಯಾಕೋ ಈ ಸಂಶಯದ ಮ್ಯಾಗ ಅಮ್ಮನ್ ಬಂದೈತಿ ಮಕ್ಕಳನ್ನ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದ್ವಿ ಅದಕ್ಕೇನ್ರಿ ಚಿಕ್ಕನವ ಚೇಚೆ ಈ ಸಂಶಯನ ಹಸ್ತಾಕ್ಷರ ಈ ಸಂಶಯನ ಹಸ್ತಾಕ್ಷರ ಕಳತನ ಇವ್ರ ತಂದೆಗತ್ತಿಗೆ ನೀವೇಂತೀರಿ ಚಾಗನ್ರಿ ಹಿರಿಯರು ಅಲ್ಲಿ ನೋಡಲಿ ಸುಳ್ಳೆ ಸಾಮಂತರಿಗೆ ಹೋಗುತ್ತಿದ್ದಾರೆ ಯಾರು 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 ಸಾವಂತ್ರಿಯ ಮನೆಗೆ ಬಂದಂಥವರಾರು
ದಿನದ ಬೇರೆ ವೇಷದಲ್ಲೂ ಇಷ್ಟು ಬೇಗ ನನ್ನ ಗುರುತು ಹಿಡಿದಿಲ್ಲ. ಕಾಮಾಕ್ಷಿ ನನ್ನನ್ನು ಸ್ವಾಗತಿಸಲಿಕ್ಕೆ ಬರಲೇ ಇಲ್ಲ. ಯಾಕೆ? ಏನೆಂದೆ? ಬಿಜ್ಜಳನ ವಾರಾಂಗನೆಯಾಗಿ ಇನ್ನೊಬ್ಬ ವಿಠನ ಸೇವೆಯಲ್ಲಿರುವಳು. ಕೋಪ ಮಾಡ್ಕೊಳ್ಬೇಡಿ ಪ್ರಭು. ವಿಚಾರ ನಾರಿಯರಾದ ನಾವು ಸೇವೆ ಬಯಸಿ ಬಂದ ಎಲ್ಲರನ್ನು ಸಮನಾಗಿ ಕಾಣುವುದು ನಮ್ಮ ವೃತ್ತಿಧರ್ಮ. ನೀವು ಕೊಡುವ ಬೆಲೆಯನ್ನ ಅವರು ಕೊಟ್ಟಿದ್ದರಿಂದ ಇಲ್ಲವೆನ್ನಲು ಮನಸ್ಸಾಗಲಿಲ್ಲ ಪ್ರಭು. ಧರ್ಮ ಜಿಜ್ಞಾಸೆ ನಿಮ್ಮಂತ ವೇಷವಾಟಿಕೆಯವರಿಗೂ ಬಂದಿತು. ಧನ್ಯ ಬಸವ, ಧನ್ಯ. ಮಹಾರಾಜರನ್ನು ಕಂಡು ನಗುವಷ್ಟು ಕೋಪ ಬಂತು. ಇಲ್ಲ ಪ್ರಭು, ನಿಮ್ಮ ಕೋಪವನ್ನ ಕಂಡು ನಗು ಬಂದಿದ್ದು ನಿಜ. ಮಂಗಳವೇಡಿಯಲ್ಲಿ ತಾರುಣ್ಯ ದಿನಗಳಲ್ಲಿ ನಿಮ್ಮ ಸಖಿಯಾಗಿದ್ದವಳು. ಆದ್ರೆ ನಮ್ ಜೊತೆ ಇರುವ ಹುಡುಗಿರೆಲ್ಲ ಮುದುಕಿಯರಾದ್ರು. ಆದ್ರೆ ನಿಮಗೆ ಮಾತ್ರ ಅದೇ ಕೋಪ, ಅದೇ ಒರಟು, ಅದೇ ಕೋಪ, ಇದನ್ನೆಲ್ಲ ಕಂಡು ನಗು ಬಂದಿದ್ದು ನಿಜ ಪ್ರಭು. ಆಯ್ತು ಮಹಾರಾಜೆ, ನಿನ್ನ ನಗು ಮುಖವನ್ನು ಕಂಡು ಸಿಟ್ಟು ಬಿಟ್ಟೆ. ಈಗ ಹೇಳು, ಕಾಮಾಕ್ಷಿಯ ಜೊತೆಗಿದ್ದವನು, ಶ್ರೀಮಂತಿಗೆಯಲ್ಲಿ ನನ್ನ ಜೊತೆ ಸ್ಪರ್ಧಿಸಿದವನು ಯಾರವನು? ಈಗ ಬಾಗಿಲು ತೆರೆದೇ ಇದೆ, ತಾವೇ ಖುದ್ದಾಗಿ ಹೋಗಿ ನೋಡಬಹುದಲ್ಲವೇ ಪ್ರಭು? ಪಾಪದ ಹಾಸಿಗೆ ಮೇಲೆ ಲಿಂಗ ಪೂಜೆ. ಯಾರು ಈ ಜಂಗಮ? ಮುಕ್ತ ಸಂಗಯ್ಯನವರು ಪ್ರಭು. ಮುಕ್ತ ಸಂಗಯ್ಯ? ಇವನನ್ನ ನಾನೆಲ್ಲೋ ನೋಡಿದಂತಿದೆಯಲ್ಲ. ಬಸವಣ್ಣ ಇವನ ಪರಿಚಯ ಮಾಡಿಕೊಟ್ಟಿದ್ದ. ಬಸವಣ್ಣನ ಮನೆಯಲ್ಲಿ ಇವನ ವಾಸ. ಇವನಿಗಾಗಿ ನಿನ್ನಲ್ಲಿ ಬೇರೆ ಹುಡುಗಿಯರಿರಲಿಲ್ಲವೇ? ಇದ್ರು ಪ್ರಭು, ಆದ್ರೂ ಮುಕ್ತ ಸಂಗಯ್ಯ ಕಾಮಾಕ್ಷಿಯ ಬೇಕೆಂದು ಹಠ ಹಿಡಿದ ಕುರಿತ ಪ್ರಭು. ಈ ಮುಕ್ತ ಸಂಗಯ್ಯನಿಗೆ ಬಿಜ್ಜಳನ ಪರೀಕ್ಷೆ ಮಾಡುವ ಛಲವು? ನೋಡ್ರಿ ಪ್ರಭು, ಅವರ ಮೈಯಲ್ಲಿ ಕೊಂಚವಾದರೂ ಮಾಂಸವಿದೆ. ಇವನನ್ನ ಕಳುಹಿಸಿದವನು ಯಾರೆಂದು ಬಲ್ಲೆ ನಾನು. ಯಾರು ಪ್ರಭು? ಬಸವಣ್ಣ. ಬಸವನ ಅವತಾರ ಮಹಾರಾಜರ ವೈಯಕ್ತಿಕ ಬದುಕನ್ನು ಕೆಣಕುವಷ್ಟು ಮುಂದುವರಿಯಿತು. ಇಲ್ಲ ಪ್ರಭು, ಇದರಲ್ಲಿ ಬಸವಣ್ಣವರ ಅವತಾರವೇನಿದೆ ಪ್ರಭು? ಕಲ್ಯಾಣದಲ್ಲಿ ಇಬ್ಬರು ರಾಜರಿದ್ದಾರೆ ಸಾವಂತ್ರಿ. ಒಬ್ಬ ಬಸವರಾಜ, ಇನ್ನೊಬ್ಬ ಈ ಬಿಜ್ಜಳ ರಾಜ. ಬಿಜ್ಜಳ ರಾಜ ಅರಮನೆಯಲ್ಲಿ ಬಿದ್ದುಕೊಂಡಿರುವಾಗ ಅರಮನೆಯ ಗೊತ್ತು ಗುರಿಗಳು ಮೋಸವೆಂದು ಸಾರಿ ಮಹಾಮನೆ ಕಟ್ಟಿದ್ದಾನೆ ಆ ಬಸವ. ಅದೇನು ಇನ್ನೊಂದು ಅರಮನೆ ಆಗಿದೆ, ಅದರ ಮೇಲೊಂದು ಧ್ವಜ ಬೇರೆ. ದರಿದ್ರರು, ಭಿಕ್ಷುಕರು, ಸುಡುಗಾಡಿಸಿದ್ದರು ಇವರನ್ನ ಕಟ್ಟಿ ಸಾಮ್ರಾಜ್ಯ ಕಟ್ಟಿ ಭಿಕಾರಿಗಳ ಸಾಮ್ರಾಟನಾಗಿದ್ದಾನೆ ಆ ಬಸವ. ಸಾಮ್ರಾಜ್ಯವೆಂದರೆ ಹೊಲಗೇರಿ, ಹೊರಕೇರಿ, ಭಿಕಾರಿಗಳ ಕೇರಿ, ಇವಿಷ್ಟೇ ಬದುಕುವ ಕೇರಿಗಳು, ಅಗ್ರಹಾರಗಳು, ಊರುಗಳು, ರಾಜಧಾನಿಗಳು ಇದ್ದಾವೆಂದು ಗೊತ್ತಿಲ್ಲವೇ ಆ ಮುಕ್ತ ಬಸವನಿಗೆ? ಇಲ್ಲ ಪ್ರಭು, ಮಹಾಮಣಿಯ ಬಗ್ಗೆ ತಮಗ್ಯಾರೋ ತಪ್ಪು ಅಭಿಪ್ರಾಯ ಕೊಟ್ಟಿದ್ದಾರೆ ಪ್ರಭು. ಭಿಕ್ಷುಕರು, ಭಿಕಾರಿಗಳು ಅಂತ ನೀವು ತಿಳಿದಿದ್ದೀರಲ್ಲ, ಅವರೀಗ ದುಡಿದು ಊಟ ಮಾಡ್ತಾ ಇದ್ದಾರೆ ಪ್ರಭು. ಅದು ಅವರ ಕಾಯಕ ಅಂತಾರೆ. ಹೌದು ಪ್ರಭು, ಭಿಕ್ಷುಕರು, ಭಿಕಾರಿಗಳು ಅಂತ ನೀವು ತಿಳಿದಿದ್ದೀರಲ್ಲ, ಅವರೀಗ ಸೋಮಾರಿಗಳಲ್ಲ. ಅವರೀಗ ಅವರ ಕಾಯಕದಿಂದಲೇ ಅವರ ರಾಜ್ಯದ ವಾರ್ಷಿಕ ಆದಾಯ ಹೆಚ್ಚಾಗಿದೆ ಎಂದು ಭಂಡಾರಿಗಳೇ ಹೇಳಿದ್ದಾರೆ ಪ್ರಭು. ಮಂತ್ರಿ ಆದವನದನ್ನೆಲ್ಲ ಅರಮನೆಯಿಂದಲೇ ಮಾಡಬಹುದಿತ್ತಲ್ಲ. ಅವರಲ್ಲಿರುವ ದೇವರನ್ನ ತೆರೆದು ತೋರಿಸಲು ಅವರಿವರಿಂದ ಸಾಧ್ಯವೇ ಪ್ರಭು? ಅಲ್ಲವೇ? ಅದು ಬಸವನಿಂದ ಮಾತ್ರ ಸಾಧ್ಯ. ಹೌದು ಪ್ರಭು. ಉದಾಹರಣೆಗೆ ಹೇಳ್ತೀನಿ, ಅಣ್ಣನವರನ್ನ ಕೊಲೆ ಮಾಡಲೆಂದು ಕಾಶ್ಮೀರದಿಂದ ಒಬ್ಬ ಚೋರನು ಬಂದಿದ್ದ. ಅಣ್ಣನವರ ಲಿಂಗ ದೀಕ್ಷೆಯನ್ನ ಪಡೆದು ಕಳ್ಳತನವನ್ನ ಬಿಟ್ಟು ಶಿವ ಶರಣಾಗಿರುವುದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಪ್ರಭು. ಈ ಬೂದಿ ಪವಾಡದ ಅಗತ್ಯ ನನಗಿಲ್ಲ. ಧರ್ಮವನ್ನು ಹೇಳುವುದಕ್ಕಾಗಿ ಶಾಸ್ತ್ರಗಳಿವೆ, ವಿವರಿಸಲಿಕ್ಕೆ ಶಾಸ್ತ್ರಿಗಳಿದ್ದಾರೆ. ಈಗ ಹೇಳು, ನಮ್ಮ ರಾಜ್ಯದ ಕಾನೂನು ಹೇಳುತ್ತದೆ, ರಾಜ್ಯದ ಎಲ್ಲದರ ಮೇಲೆ ಮಹಾರಾಜರಿಗೆ ಹಕ್ಕಿದೆ. ಮಹಾರಾಜರಾದ ನಾವು ಬಿಜ್ಜಳ ದೊರೆಗಳು ಕೇಳುತ್ತಿದ್ದೇವೆ, ನಮಗೆ ಕಾಮಾಕ್ಷಿ ಬೇಕು. ಎಲ್ಲಿದ್ದರಲ್ಲಿಂದ ಹೇಗಿದ್ದರಬೇಕು, ಕರೆದುಕೊಂಡು ಬಾ. ಇಲ್ಲ ಪ್ರಭು, ಸ್ವಚ್ಛಂದವಾಗಿ ದೇಹವನ್ನ ಮಾರಿಕೊಳ್ಳಲು ಬಂದವರಲ್ಲ ನಾವು. ನಮಗೂ ನಿಯಮಗಳಿವೆ ಸ್ವಾಮಿ. ಸಂಗೀತದಲ್ಲಿ ಅಂತರ್ಗತಗಳ ನಿಯಮಗಳಿರುವಂತೆ ಸ್ತ್ರೀ ದೇಹಕ್ಕೂ ನಿಯಮಗಳಿವೆ ಸ್ವಾಮಿ. ಕೈ ಹಿಡಿದು 7 ಹೆಜ್ಜೆ ಹಾಕಿದಾಗ ಸ್ಪರ್ಶದ ಅನುಭವವನ್ನ ಜನ್ಮ ಪರ್ಯಂತ ನೆನಪಿಟ್ಟುಕೊಳ್ಳುವವಳು ಮೊದಲಿ. ಆ ಸ್ಪರ್ಶ ಅನುಭವ ಮರಿಯಾದೊಡನೆ ಮರೆಯುವಳೇ ಸುಳ್ಳೆ. ಈಗ ತಮ್ಮ ಸ್ಪರ್ಶದ ಅನುಭವ ಕಾಮಾಕ್ಷಿಗೆ ಮರೆಯಾಗಿರುವುದೇ ಪ್ರಭು.
ರಾಯ ಬಾಯಿ ಮುಚ್ಚುವಂತೆ ವಾದ ಮಾಡುವುದಕ್ಕೆ ಅಷ್ಟು ಚೆನ್ನಾಗಿ ಕಲಿತಿದೆಯೇ? ಈಗ ಹೇಳು, ಬುದ್ಧ ಸಂಗಯ್ಯ ಕಾಮಾಕ್ಷಿಗೆ ಕೊಟ್ಟ ಬೆಲೆ ಎಷ್ಟು? ಅದಕ್ಕೆ ತೆರಿಗೆ ನಿರ್ಧರಿಸಬೇಕು. ಯಾರಲ್ಲಿ? ಅಮ್ಮ ಪಾದರಕ್ಷೆ ಬಿಡುವ ಕೆಳಗಿನ ಮಾಡಿನಲ್ಲಿ ಆ ಸರವನ್ನ ಇಟ್ಟಿದ್ದೇನೆ, ತೆಗೆದುಕೊಂಡು ಬಾ. ಆಗಲಿ ಅಮ್ಮ. ಈ ಸರದ ಬೆಲೆ ಎಷ್ಟೊಂದು ಗೊತ್ತು? ಗೊತ್ತಿಲ್ಲ ಪ್ರಭು. ಹಲವಾರು ಲಕ್ಷ ರೂಪಾಯಿ ಇದರ ಬೆಲೆ. ಈಗಲಾದರೂ ವಾಪಸ್ಸು ತೆಗೆದುಕೊಳ್ತೀಯಾ? ಬೇಡ ಪ್ರಭು, ಮಾಡಿದ ಕೆಲಸ ಕೋಪ ಪ್ರತಿಫಲ ಎರಡಕ್ಕೂ ತಾಳ ಇರಬೇಕೆ ಪ್ರಭು. ಇಲ್ಲವಾದರೆ ಅದು ಭ್ರಷ್ಟಾಚಾರ. ಈ ರಾಜ್ಯದಲ್ಲಿ ನಾಗರಿಕ ಆಡಳಿತ ಇರುವುದೇ ನಿಜವಾದರೆ ಅಧಿಕಾರವನ್ನ ಬಲಾತ್ಕಾರದಿಂದ ಚಲಾಯಿಸಬಾರದು ಪ್ರಭು. ಉಳಿತನವನ್ನು ಸಮರ್ಥಿಸಿಕೊಳ್ಳುತ್ತೀಯಲ್ಲೇ? ನಾಚಿಕೆ ಆಗೋದಿಲ್ಲ ನಿನಗೆ? ಶ್ರೀಮಂತನೊಬ್ಬ ಕಳ್ಳ ಹಣದಿಂದ ಶ್ರೀಮಂತ ನಾನೇ ಎಂದು ಕೊಚ್ಚಿಕೊಂಬಾಗ, ರಾಜ್ಯದ ಜನತೆಯನ್ನ ಕೊಂದು ತನ್ನ ವಿಜಯದ ಬಗ್ಗೆ ಕೊಚ್ಚಿಕೊಂಬಾಗ, ಅಧಿಕಾರಿಯೊಬ್ಬ ಭ್ರಷ್ಟದಿಂದ ತನ್ನ ಅಧಿಕಾರದ ಬಗ್ಗೆ ಕೊಚ್ಚಿಕೊಂಬಾಗ ನಾಚಿಕೊಳ್ಳುವರೇ ಸ್ವಾಮಿ. ಸಾಕು, ಈಗ ಹೇಳು, ಈ ಸರ ಮುಗ್ಧ ಸಂಗಯ್ಯನ ಕೈಗೆ ಹೇಗೆ ಬಂತು? ಗೊತ್ತಿಲ್ಲ ಪ್ರಭು. ಇದು ಅರಮನೆಯಲ್ಲಿ ಇವತ್ತೇ ಕೊಳುವಾದ ಸರ. ಜಂಗಮನೊಬ್ಬ ಇದನ್ನ ಕದ್ದಂತೆ. ಗೋದ್ವಾಲ ಮತ್ತವನ ರಾಜಭಟರು ಆ ಜಂಗಮನ ಬೆನ್ನು ಹತ್ತಿ ಊರು ತುಂಬಾ ಓಡಾಡುತ್ತಿದ್ದಾರೆ. ಇದು ಗೊತ್ತಾ? ಅಮ್ಮ ಬಸವನ ನಾಯಕರು ಬಂದಿದ್ದಾರೆ. ಬೆಳಗ್ಗೆ ಬರುವುದೆಂದು ಅಪ್ಪಣೆ ಕೇಳುತ್ತಿದ್ದಾರೆ. ಬಸವಣ್ಣ, ಬಸವ ತಂದೆ, ನನ್ನ ಮನೆಗೆ ಬಂದಿದ್ದೀರಾ? ಬಸವ ದೇವರೇ. ಮಡಿವಾಳ ಮಾಚಯ್ಯನ್ನ ಹಿಡಿದು ತಳಿಸಿ ಬಟ್ಟಿಗಳನ್ನು ತುಳಿದು ಕಳಿಸ್ಯಾರ. ದಾದ್ರಾಗನ್ನೋರು ಆ ಸುಳೆ ಸಾವಂತ್ರಿ ಮನೆಗೆ ಹೋಗ್ಯಾರಂತ ಏನ್ ಹೇಳುನು? ಶರಣರು ಸೂಲು ಕೇಳ್ಸಾರ ಅಂದಂಗ ಅವ್ರ ಕೈಲಿ ಅವ್ರ ಮುಂದೆ ನಿಲ್ಲು ಅಂತವ್ರು ಯಾರು? ಅಂತವ್ರನ್ನ ಶೂಲ ಕೇಸಿ ಜೀರ್ಣಿಸ್ಕೊಂಡ್ರಂದ್ರ ಇದು ಸಣ್ಣ ಮಾತಲ್ ತಗಿ. ಇನ್ ಮುಂದೆ ಸೋದವ್ರನ್ನ ಹಿಂಗ ಬಿಟ್ಟಾರಂತ ನನ್ಗೇನ್ ಅನ್ಸಂಗಿಲ್ಲ. ರಾಜ್ಯದ ಮುಂದೆ ಉಂಡ್ರನ್ ಕಳ್ಸ್ಯಾರ ಅಂತ ಉಂಡ್ರೆ ಹಾಕ್ಬೇಕ. ಆ ಕಡೆ ಸೈನ್ಯ ಐತಾರ ಸಾರ್ ನಿಜ. ಒಂದು ಕಡೆ ಒಳಗಿ ಬೇಟೆ ಮಾಡಿ ಹೊಗಳಿ ಶರಣನ್ನ ಬೇಟೆ ಆಡ್ತಾರ ನಂಗಾಯ್ತು. ಬೆಲೆ ತರಬೇಕಪ್ಪ ಯಾವ್ದಕ್ಕೂ. ಇವು ಶರಣರ ದುಷ್ಟಾರದ ಗುಣಗಳು ಆ ಶಿವನೇ ಕಾಪಾಡಬೇಕು. ನಾವು ಶರಣರಾಗಿದ್ದೇವೆ. ಯಾವ್ದು ಮಾಡ್ಕೊಂಡು ಏನ್ ಇಟ್ಕೊಬಂದ ಅನ್ನೋದು ಹೇಳ್ಯಾರ. ಹೇ ದೇವ್ರು ಕೈಯಾಗ ಅರ್ಪಿಶಿಲ ಕೊಟ್ಟು ಕಳ್ಸ್ಯಾರ. ನಮಗ ಲಿಂಗ ಕೊಟ್ಟು ಸಹಿಸ್ಕೊಂತಾನ. ಏನ್ ಮಾಡೋಣ? ಅನ್ನೋರಂತೂ ಆ ಸುಳ್ಳೆ ಸಾವತ್ರಿ ಮನೆಗೆ ಹೋಗ್ತಾರ. ಅಲ್ಲೇ ರಾಜ ಅದಾನಂತ. ಇಂಥ ರಾತ್ರಿ ರಾಜ ಮಂತ್ರಿ ಭೇಟಿ ನಡೆದೈತಂದ್ರ ಏನ್ರ ಒಂದ್ ಆಗ್ಬಾರ್ದಾದ ನಮ್ ಗತಿ ಏನ? ಅನ್ನೋರೇನು ಸುಮ್ಮನೆ ಏನಾರ ಒಂದ್ ಪುರಾಣ ಮಾಡಿ ಹಾಕಿ ಬರ್ತಾರ. ನೋಡ್ಕೊಂಡು ಇಲ್ಲ ನನಗನ್ಸೋ ಪ್ರಕಾರ ನಾವ್ ಯಾವ್ದಕ್ಕೂ ಸಿದ್ಧರಾಗಿರ್ಬೇಕ. ನಡಿ. ನೀವು ಏನ ಹೇಳ್ರಿ? ಆ ಹರಳಯ್ಯ ಮತ್ತ ಮಧುವರಸರಂತ ಶೂಲ ಕೇಳಿಸಿದ್ದು ಕೊಂಚ ಹೆಚ್ಚಾಯ್ತಲ್ವೇ? ಕೊಂಡ್ಕೊಳ್ಳುವ ಸಂಸಾರದ ವಿಷಯ ಅಂದ್ರೆ ಕುಲ ಮೂಲಗಳನ್ನ ನೋಡ್ಯಾಡ್ರಿ. ದಲಿತರಿಗೂ ಇನ್ಯಾರಿಗೂ ಮದುವೆ ಮಾಡಿಸಿದ್ರೆ ಆಗ್ತಿತ್ತು. ದಲಿತರಿಗೂ ಬ್ರಾಹ್ಮಣರಿಗೂ ಸಂಬಂಧ ಬೆಳೆಸೋದಂದ್ರೆ ಸಾವಿರಾರು ವರ್ಷಗಳಿಂದ ಬಂದ ಧರ್ಮ ಕೆಟ್ಟೋಯ್ತೆ. ನೋಡ್ರಿ, ನಾವು ವಿದ್ವಾಂಸರು ಲೌಕಿಕ ವಿಷಯ ಮಾತಾಡ್ಬಾರ್ದು. ನಾವು ಮಾತಾಡೋ ವಿಷಯ ಶ್ರೇಷ್ಠತೆಗಿಂತ ಕೊಂಚ ಕಡಿಮೆ ಆದರೂ ನಡೆಯೋದಿಲ್ಲ. ವಿಷಯ ಬದಲಿಸಿ ಕತ್ತಲಾಗ್ಬೇಡ್ರಿ. ಹಂಗಾಗ್ಬಿಡ್ತೀರಿ. ಮೊದಲ ಗಲಾಟೆ ದಿನ ಇವು. ಮಹಾರಾಜ್ರಿ ಗೊತ್ತಾದ್ರ ಮುಗಿದ್ನಂತತಿ. ನಿಮಗೂ ಕಾಮಾಕ್ಷಿ ಬೇಕಾದ್ರ ಕೇಳ್ತಾರ. ಬರಿ ಬರಿ ಹೋಗೋಣ. ಜೈ ಜೈ ಬಾಬುಲಿ. ಏನಿದು ಬಸವಣ್ಣ? ದೇಶದ ಮಹಾರಾಜರು ಮತ್ತವರ ಮಂತ್ರಿವರ್ಯರು ಕಲ್ಯಾಣದ ಸೂಳೆ ಮನೆಯಲ್ಲಿ ಭೇಟಿಯಾಗುವುದೆಂದರೆ ಇದು ಯೋಗಾಯೋಗವೋ ಅಥವಾ ಕರ್ಮ ಧರ್ಮ ಸಂಯೋಗವೋ? ಹೌದು ಸರ್. ಸಾವಂತ್ರಿಯಂತಹ ಪುಣ್ಯವಂತಿಯ ಮನೆಯಲ್ಲಿ ಮಹಾರಾಜರು ಮತ್ತು ಮಾಜಿ ಮಂತ್ರಿಯರು ಸೇರುವುದು ಯೋಗಾಯೋಗವೇ.
ಮಾರಾಯ. ರಾಜಕಾರಣದಿಂದ ಬೇಸರವಾದಾಗ ಸ್ವಲ್ಪ ಮನೋರಂಜನೆ ಇರಲಿ ಅಂತ ಕಾಮಾಕ್ಷಿ ಇದ್ದರು. ನಿನ್ನ ಸಂಗಯ್ಯ ಅವಳನ್ನು ಅಪಹರಿಸಿಬಿಟ್ಟ. ಈ ಬಡಪ ಈ ಬಿದ್ದರಲ್ಲಿ ಇನ್ನೂ ಬೇಕಾದಷ್ಟು ವಯಸ್ಸಿದೆ. ಹಾಗೇನಿಲ್ಲ. ಇದ್ದಕ್ಕಿದ್ದ ಹಾಗೆ ಮುಕ್ತ ಸಂಜೆಯ ಮನೆಯಿಂದ ಹೇಳದೆ ಕೇಳದೆ ಮಾಯವಾದ. ಚಿಂತೆಯಾಗಿ ಕೂತಿದ್ದಾಗ ಇದಾನೆ ಅಂತ ಯಾರೋ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹಾಗೂ ನಿನ್ನ ಸಂಗಯ್ಯನು ಅವನ ಲಿಂಗ ಪೂಜೆ ಹೋಗಿ ನೋಡು. ಸಾವಂತ್ರಿ ಬಸವಣ್ಣನಿಗೆ ಸಂಗಯ್ಯ ತೋರಿಸು. ಬರ್ರಿ ಅಣ್ಣಾವ್ರ. ಸಂಗಯ್ಯ ಲಿಂಗ ಪೂಜೆಯಿಂದ ಈ ಪರಿ ತೃಪ್ತಿಯಾದದನ್ನು ನಾನು ಈವರೆಗೂ ಅವನ ಮುಖದಲ್ಲಿ ಕಂಡಿರಲೇ ಇಲ್ಲ. ಏನೇನೆ? ಈ ಸೂಳೆ ನಿನ್ನ ತಾಯಿಯೋ? ತಾಯಿಯಾಗುವುದು ನನ್ನ ಭಾಗ್ಯವಲ್ಲವೇ? ನನ್ನನ್ನು ಮಗ ಎಂದು ತಾಯಿ ಸಾವಂತ್ರಿ ಒಪ್ಪಿಕೊಂಡರೆ ನಾನೇ ಧನ್ಯ. ಸೂಳೆಯ ಜನ್ಮ ಸಾರ್ಥಕವಾಯ್ತು ನನ್ನಯ್ಯ. ಅದೇನು ಮಾಟ ಮಾಡಿದ್ಯಾ ಬಸವ? ಕಲ್ಯಾಣದಲ್ಲಿ ಒಬ್ಬರಲ್ಲೂ ಸ್ವಾಮಿ ಭಕ್ತಿ ಇಲ್ಲ. ಏನು? ಜಾಗ ಇಲ್ಲ. ಬಸವ ಭಕ್ತಿ ಸ್ವಾಮಿ ಭಕ್ತಿ ಎರಡರಲ್ಲಿ ಯಾವುದು ಹೆಚ್ಚು ಅಂತ ಹೊರಗೆ ಹಚ್ಚಲೇಬೇಕಲ್ಲ. ತಮ್ಮ ಸರಸ ಸಮಯದಲ್ಲಿ ಒಂದೆರಡು ನಿಮಿಷ ಕದ್ದರೆ ಎಷ್ಟೊಂದು ಅಸೂಹೆ ಪಡುವಿರಲ್ಲ. ನಾನೇನಾದರೂ ತಮ್ಮ ಎದುರಾಳಿಯಾಗಬಲ್ಲೆನೆ? ನನ್ನ ಎದುರಾಳಿಯನ್ನ ಒಳಗೆ ಕೂರಿಸಿದ್ಯಲ್ಲ, ಬಿಡು ಬಿಡು, ಅದು ಇನ್ನೊಂದು ಕತೆ. ಮಹಾರಾಜ ಮತ್ತವನ ಅರಮನೆ ಇಂಥವರ ದೃಷ್ಟಿಯಲ್ಲಿ ಆಕರ್ಷಿತರಿಸುವ ಪವಾಡ ಮಾಡಿದ್ದೀಯಲ್ಲ. ನಾನೇ ಹಸಿರುವೆ ಪವಾಡ ಪುರುಷ ಪ್ರಭು. ಈ ಪಾಮರ ಬಿಜ್ಜಳನಿಗಾಗಿ ಕೈಲಾಸ ವೈಕುಂಠಗಳು ವೇಶ್ಯ ಮನೆಯಲ್ಲಿ ಅವತರಿಸುವಂತೆ ಮಾಡಿದ್ದೀಯಲ್ಲ. ಇದು ಪವಾಡವಲ್ಲವೇ? ನೀವೇ ನೋಡು, ಒಂದು ಕಡೆ ಲಿಂಗ ಪೂಜೆಯಲ್ಲಿ ನಿರತರಾದ ಮುಕ್ತ ಸಂಗಯ್ಯ ದೇವರು, ಇನ್ನೊಂದೆಡೆ ಮಹಾತ್ಮ ಬಸವಣ್ಣವರು, ಮತ್ತೆ ಈ ಬಡಪಾಯಿ ಬಿಜ್ಜಳ ಮಹಾರಾಜ. ಇದಕ್ಕಿಂತ ಪವಾಡ ಇದೆ? ಇಂತಹ ಪವಾಡ ಮಾಡಿ ಮಾಡಿ ನಾನು ನಗೆ ಮಾರಿ ತಂದೆಯಾಗಿದ್ದೇನೆ. ಏನ್ ಮಾಡ್ಲಿ ಪ್ರಭು? ಎಲ್ಲಿ ಯಾವಾಗ ಏನ್ ಪವಾಡ ಮಾಡ್ತೇನೋ ದಿನ ನನ್ನ ಹೆಸರನ್ನೇ ಬಂದೊಂದು ಪವಾಡ ಕಟ್ತಾರೆ. ತಮ್ಮ ಹೆಸರಿನಲ್ಲೂ ಬೇಕಾದಷ್ಟು ಪವಾಡಗಳು ಹೇಳಲೇನ? ಒಂದಾನೊಂದು ಕಾಲದಲ್ಲಿ ಬಿಜ್ಜಳ ಮಹಾರಾಜರ ಆಸ್ಥಾನದಲ್ಲಿ ಕ್ರಮಿತನಂತ ಒಬ್ಬ ಪುರೋಹಿತ ಇದ್ದನಂತೆ. ಆ ಪುರೋಹಿತ ಮಾಡುವ ಪೂಜಾ ಶಾಸ್ತ್ರಕ್ಕೆ ಮರುಳಾದ ಮಹಾರಾಜರು ಏನು ಬೇಕು ಕೇಳಿಕೋ ಕ್ರಮಿತ ಅಂದ್ರಂತೆ. ಆಗ ಕ್ರಮಿತ ದಿನ ಕೆಡುತ್ತಿ ನಿಮಿಷ ತಪ್ಪು ಕಿವಿ ಕೊಡಿ ಸ್ವಾಮಿ ಅಂದ್ರಂತೆ. ಆಗ ರಾಜರು ತಥಾಸ್ತು ಅಂದ್ರಂತೆ. ರಾಜ್ಯದಲ್ಲಿ ನಡೆದ ಸ್ಥಿತಿಗತಿಗಳನ್ನ ರಾಜರ ಕಿವಿಯಲ್ಲಿ ಬಂದು 2 ನಿಮಿಷ ಹೇಳಿ ಹೋಗ್ತಿದ್ದಂತೆ. ಮೊದಲು ನಿಜವನ್ನೇ ಹೇಳಿ ರಾಜರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಂತೆ. ಆಮೇಲೆ ಇಲ್ಲುದನ್ನ ಬೆರೆಸಿ ಹೇಳಿ ಒಂದೇ ವರ್ಷದಲ್ಲಿ ಕ್ರಮಿತ ಮಂತ್ರಿ ಆದನಂತೆ. ಮಂತ್ರಿ ಪೇದೆ ಆದನಂತೆ ಪ್ರಭು. ಮಾತನ್ನ ಇದು ನನ್ನದಲ್ಲ ಪ್ರಭು, ಜಾನಪದ ಪ್ರತಿಭೆ. ಇನ್ನೂ ತಮ್ಮ ಹೆಸರಿನಲ್ಲೂ ಬೇಕಾದಷ್ಟು ಪಾಡಿಗಳಿವೆ, ಹೇಳಲೇನು? ಬೇಡ ಅಪರೂಪಕ್ಕೆ ನನ್ನ ಮೇಲೆ ಕೋಪಗೊಂಡಿರುವ ಬಸವಣ್ಣ ನಿನ್ನ ಮನೆಯಲ್ಲಿ ಸಿಕ್ಕಿದ್ದಾನೆ. ಸ್ವಲ್ಪ ಅಂತರಂಗ ಮಾತಾಡುತ್ತೇವೆ. ಬೇಕಾದ್ರೆ ನೀನು ಇರು, ಅದಕ್ಕೇನು ನಮಗೆ ತೊಂದರೆ ಇಲ್ಲ, ಅಲ್ಲವೇ ಬಸವಣ್ಣ? ಆಯ್ತು ಪ್ರಭು. ಹಾಗೆ ತಮ್ಮಲ್ಲಿ ಕೇಳಬೇಕಿದ್ದ ಒಂದು ಮಾತು ಗಂಟಲಲ್ಲೇ ಉಳಿದಿದೆ, ಕೇಳಲೇ? ಸಂಕೋಚ ಬೇಡ, ಹೇಳು ಬಸವಣ್ಣ. ಹರಳಯ್ಯನ ಮಗ ಶೀಲವಂತನ ಬಗ್ಗೆ ತಮ್ಮಲ್ಲಿ ಇನ್ನೂ ಕೋಪವಿದೆಯೇ ಪ್ರಭು? ಖಂಡಿತ ಇಲ್ಲ. ಅವನ ಜೀವಕ್ಕೆ ಅಪಾಯವಿದೆ ಎಂದು ಕೇಳಿ ಚಿಂತೆಯಾಗಿದೆ. ದಯಮಾಡಿ ಅವನಿಗೆ ರಕ್ಷಣೆ ಕೊಡುವಿರಾ? ಇಗೋ, ಮಾತು ಕೊಟ್ಟಿದ್ದೇನೆ, ನಿಶ್ಚಿಂತನಾಗಿರು. ಅವನ ಚಿಂತೆ ಈಗ ನನ್ನದು. ಯಾರಲ್ಲಿ? ಮಹಾಪ್ರಭು. ನೋಡಪ್ಪ, ಈ ಕ್ಷಣವೇ ಹೋಗಿ ಕೊತ್ವಾಲನಿಗೆ ಹೇಳು, ಶೀಲವಂತ ಎಲ್ಲಿದ್ದರಲ್ಲಿಂದ ಅವನಿಗೆ ಬಿಗಿ ಭದ್ರತೆ ಕೊಡಬೇಕು, ತಿಳಿಯಿತೆ? ಅಪ್ಪಣೆ ಮಹಾಪ್ರಭು. ಹೋಗು. ಈಗ ಅಂತರಂಗಕ್ಕೆ ಬರೋಣ ಬಸವಣ್ಣ. ತಲುಪಿದೆ, ನಾನಿನ್ನು ಅದನ್ನ ಒಪ್ಪಿಲ್ಲ. ರಾಜೀನಾಮೆ ನೀಡಿ ನಿನ್ನೂರಿಗೆ ನೀನು ಹೊರಡಬಹುದು ಅಂತ ತಾವೇ ಹೇಳಿದ ಮೇಲೆ ಆ ಪದವಿಯಲ್ಲಿ ನಾನು ಮುಂದುವರೆಯಲಾರೆ ಪ್ರಭು. ನನ್ನನ್ನು ತಮ್ಮಲ್ಲಿ ಕಳಿಸಿದವರು ಕೂಡಲ ಸಂಗಯ್ಯ. ಅವರ ಆಜ್ಞೆ ಬಂದ ತಕ್ಷಣ ಹೊರಡುತ್ತೇನೆ. ಅಲ್ಲಿಯವರೆಗೂ ತಮ್ಮ ಕಲ್ಯಾಣದಲ್ಲಿರಲು ಅವಕಾಶ ಮಾಡಿಕೊಡಬೇಕೆಂದು ಕೇಳುತ್ತೇನೆ ಮಹಾಪ್ರಭು. ನನ್ನ
ವಿರುದ್ಧ ಧರ್ಮ ಯುದ್ಧ ಸಾರಿದಂತಿದೆಯಲ್ಲ. ಧರ್ಮ ಯುದ್ಧವಾದರೆ ತತ್ವಗಳ ಘರ್ಷಣೆ ಇರಬೇಕು. ಇಲ್ಲಿ ಹಾಗಿಲ್ಲ. ತಾವಾಡುವುದು ನಾಟಕ ಎಂದು ಚಾಡಿಕೋರರಿಗೂ ಗೊತ್ತಿದೆ. ರಾಜಾಶ್ರಯಕ್ಕಾಗಿ ನಾನು ಸುಳ್ಳು ಹೇಳಲಾರೆ ಮಹಾಪ್ರಭು. ಅರಮನೆ ಎದುರು ಮಹಾಮನೆಯದ್ದಾಗಲೇ ನೀನು ನನ್ನಿಂದ ದೂರವಾದ ಬಸವಣ್ಣ. ಹೌದು, ಹೊಸ ಗಾಳಿ ಬೀಸಬಹುದು. ಹೊಸ ಗಾಳಿಯ ಜೀವಂತಿಕೆಯಲ್ಲಿ ಉಸಿರಾಡುವವರು ಬದಲಾವಣೆ ಬೇಕೆಂದರು. ನಾವು ಮನುಷ್ಯರೆಂದರು. ಯಜ್ಞ ಕಶುವಿಗೆ ಬಾಯಿ ಬಂದು ವಚನಗಳು ಹಾಡಿತು. ಸಾವಿರಾರು ವರ್ಷಗಳ ಹಿಂದಿನ ಗಾಳಿಯನ್ನೇ ತಮ್ಮ ವ್ಯವಸ್ಥೆ ಈಗಲೂ ಉಸಿರಾಡುತ್ತಿದೆ. ಉಸಿರಾಡಿದರೆ ಅದು ಉಳಿಯಬಹುದೇ? ಯೋಚನೆ ಮಾಡಬಾರದು. ಹೊಸ ಗಾಳಿಯ ಹೆಸರಿನಲ್ಲಿ ವರ್ಣ ಸಂಕರ, ವರ್ಣಾಶ್ರಮ, ಧರ್ಮವನ್ನು ಪ್ರಶ್ನಿಸುವಂತಹ ಮದುವೆ ಮಾಡಬಹುದೇ? ಅದು ವರ್ಣ ಸಂಕರದ ಮದುವೆ ಅಲ್ಲ ಪ್ರಭು, ಅನುಭವ ಮಂಟಪದ ಸಿದ್ಧಾಂತ. ಒಂದು ಕಾಲಕ್ಕೆ ಮಧುಬರಸ ಬ್ರಾಹ್ಮಣನಾದದ್ದು ನಿಜ, ಹರಳಯ್ಯ ಶೂದ್ರನಾದದ್ದು ನಿಜ. ಆದರೆ ಅವರೀಗ ಲಿಂಗ ದೀಕ್ಷೆ ತಗೊಂಡು ಶಿವಧರ್ಮದವರಾಗಿದ್ದಾರೆ. ಶರಣನಾದ ಮೇಲೆ ಹರಳಯ್ಯ ಅಂತ ಜನಿಲ್ಲ, ಮಧುಬರಸ ವಿಪ್ರಳಲ್ಲ. ಶರಣನಿಗೆ ಜಾತಿ ಭೇದವಿಲ್ಲ. ಆದ್ದರಿಂದ ಇದು ಸ್ವಜಾತಿಯ ಸ್ವಧರ್ಮದ ವಿವಾಹ, ಜಾತೀಯತೆಯನ್ನು ನಿರ್ನಾಮ ಮಾಡುವ ವೀರ ಸಾಹಸ. ಈವರೆಗೂ ನಮ್ಮ ಸಿದ್ಧಾಂತ ಬರೀ ವಚನವಾಗಿದೆ, ಈಗ ಕೃತಿಯಾಯಿತು. ನಿಮ್ಮ ಸಿದ್ಧಾಂತಗಳನ್ನು ಜೀರ್ಣಿಸಿಕೊಂಡ ಶಕ್ತಿ ಈ ಸಮಾಜಕ್ಕಿಲ್ಲ ಬಸವಣ್ಣ. ಸಮಾಜವೆಂದರೆ ಕೇವಲ ಅಗ್ರಹಾರವೇ. ಜನಗಳಲ್ಲಿ ಇಲ್ಲದ ಅಗತ್ಯತೆಗಳನ್ನು ಗುರುತಿಸಿ ಅವುಗಳನ್ನು ಕೊಡಬಲ್ಲ ದೇವರನ್ನು ಕೊಡುತ್ತೇನೆನ್ನುವುದು ಅಹಂಕಾರದ ಮಾತಲ್ಲವೇ? ನನಗೆ ಸತ್ಯವಾದದ್ದು ತಮಗೂ ಸತ್ಯವಾಗಬೇಕೆಂದು ಹೇಳಲಾಗುವುದಿಲ್ಲ. ನೀನು ಸತ್ಯವನ್ನು ಹೇಗೆ ನಿರ್ಧರಿಸುತ್ತಿ? ಅನುಭವದಿಂದ. ಯಾವುದು ಸತ್ಯವೋ ನಿರಂತರವೋ ಅದು ಕಸವೆನಿಸಿದ್ದನ್ನು ಬಿಸಾಕಿ ಹಿತಕರವಾದದ್ದನ್ನು ಉಳಿಸಿಕೊಂಡು ಬದುಕುತ್ತದೆ. ಅಷ್ಟೇ ಅಲ್ಲ, ಇದು ಕಾಲಕ್ಕೆ ತಕ್ಕಂತೆ ಬದಲಾಗಲೂಬಹುದು. ಅದನ್ನು ಕೂಡ ಅನುಭವವೇ ನಿರ್ಧರಿಸುತ್ತದೆ. ಇದನ್ನೇ ನಾನು ಪದ್ಧತಿ ಅಂದೆ. ನಿಮ್ಮ ಪದ್ಧತಿಯ ದೇವರು ಕೆಲವರನ್ನು ಹುಟ್ಟುತ್ತದೆ, ಇನ್ನು ಕೆಲವರನ್ನು ದೂರ ಇಡುತ್ತದೆ. ನನ್ನ ಪ್ರಕಾರ ಅದು ನನ್ನ ದೇವರಲ್ಲ. ನನ್ನ ದೇವರೇ ಆಗಿದ್ದರೆ ಇಬ್ಬರನ್ನು ಮುಟ್ಟಬೇಕು, ಇಲ್ಲ ಇಬ್ಬರನ್ನು ದೂರ ಇಡಬೇಕು. ಅಂದರೆ ಇಬ್ಬರಿಗೂ ಸಮಾನವಾಗಿರಬೇಕು. ಅಂತಹ ದೇವರು ನನಗೆ ಬೇಕು. ಇಲ್ಲದಿದ್ದರೆ ನನಗೆ ಆ ದೇವರೇ ಬೇಡ. ವ್ಯವಸ್ಥೆಯ ವಿರುದ್ಧ ಸಂಸ್ಥೆ ಒಂದು ಬೇಕೇ ಬೇಕು. ಇಲ್ಲ ಅಣ್ಣ, ರಕ್ತದ ಸರವಣ್ಣ ಮುಕ್ತ ಸಕ್ಕಯ್ಯ ಬೆಲೆಯಾಗಿ ಕೊಟ್ಟಿದ್ದು ನಿಜ ಅಣ್ಣ. ಅದರಲ್ಲೇನೋ ಮೋಸವಿದೆ ಎಂಬುದು ನನ್ನ ಅಪೋಣ. ಆದ್ದರಿಂದ ನನ್ನ ಕಾಮಾಕ್ಷಿಯು ಸಹ ಒಬ್ಬರು ನಿರಾಕರಿಸಿದ್ದರಿಂದ ನನ್ನ ಪ್ರಭುಗಳಿಗೆ ಕೊಟ್ಟಿದ್ದೇನೆ ಅಣ್ಣ. ಮಹಾಪ್ರಭು, ರಮಿತರು ತಮ್ಮನ್ನು ನೋಡಲು ಒಬ್ಬರನ್ನು ಕರೆಸಿದ್ದಾರೆ. ಅವರ ಹೊರಗೆ ಕಾಯುತ್ತಿದ್ದಾರೆ. ಹೊಲಕ್ಕೆ ಕಳುಹಿಸು. ಅಪ್ಪಣೆ ಪ್ರಭು. ಮಹಾಪ್ರಭು ನಮ್ಮ ಮಾತೆಯಲ್ಲಿ ಸದಾ ಪ್ರತಾಪ ಪರ್ಯಂತ ಕಾಯುತ್ತಿದೆ. ಏನಂತಂದ್ರೆ ಇನ್ನು ಸಂಜೆ ಅರಮನೆ ಆಡುಗಳೆಲ್ಲ ಸಂಜೆ ಮಹಾಪೂಜೆ ಗಡಿಬಿಡಿಯಲ್ಲಿ ಸಾಗರತ್ನ ಕಾಳವಾಯಿತು. ಕಳ್ಳನನ್ನು ನಾವು ಬೆದರಿಸಿದೆವು, ಆದರೂ ಓಡಿ ಹೋದ. ನಾವು ಕಳ್ಳಂತೆ ಆ ಕಳ್ಳ ಒಬ್ಬ ತರುಣ ಜಂಗಮ. ನೀವು ಸರಕದ ಹುಡುಗನನ್ನು ನೋಡಿದಿರಲ್ಲವೇ? ಅಂದ ಹಾಗೆ ಅವನೊಬ್ಬ ತರುಣ ಜಂಗಮ ಅಂದಿರಿ. ಹೌದು, ನೀವು ಅವನನ್ನು ನೋಡಿದರೆ ನಿಮಗವನ ಗುರುತಿಸಿಕೊಳ್ಳಿ. ಸಿಕ್ಕೇ ಸಿಗುತ್ತದೆ. ಹಾಗಿದ್ದರೆ ಒಳಗಡೆ ಒಬ್ಬ ಹಾಸಿಗೆ ಮೇಲೆ ಲಿಂಗ ಪೂಜೆ ಛೇ ಛೇ ಛೇ. ಸ್ವತಃ ಕಳ್ಳನನ್ನು ನೋಡಿದವರೇ ಹೀಗೆಂದರೆ ಹೇಗೆ? ಲಿಂಗ ಪೂಜೆ ಮಾಡಿಕೊಳ್ಳುವ ಹುಡುಗನೇ ಕಳ್ಳನಾಗಿರಬಹುದು ನೋಡ್ರಿ. ಪರಮಾಶ್ಚರ್ಯ, ಆಶ್ಚರ್ಯ. ಹೌದು ಸ್ವಾಮಿ, ನಾವು ಅರಮನೆಯಲ್ಲಿ ನೋಡಿದ ಜಂಗಮ ಇವನೇ. ಪ್ರಭು, ನನ್ನ ಹಾಗೂ ತಮ್ಮ ಸಂಬಂಧವನ್ನು ನೆನೆದು ಹೇಳುತ್ತೇನೆ. ಮುಕ್ತ ಸಕ್ಕರೆಯ ಕಳ್ಳನಲ್ಲ. ಈ ಬಗ್ಗೆ ನೀವು ಯಾರನ್ನಾದರೂ ಕೇಳಬಹುದು. ಮಹಾಪ್ರಭು, ನಮ್ಮ ಜೊತೆಗೊಬ್ಬ ಶಾಗಮ ಎಂದರೆ ಸಾಕ್ಷಿಗೆ ಬರ ಹೇಳಲೇ ಆಗಬಹುದು. ಕಾಶಿ ಮನೆಯಲ್ಲಿ ರತ್ನದ ಸರವಂತಿದ್ದ ಅಲ್ಲವೇ? ಹೌದು ಸ್ವಾಮಿ, ರಾಜಭಟ್ಟರು ಬರ್ತಾರೆ ಅಂತ ನಮ್ಮ ಮನೆಯಲ್ಲಿ ಅಡಗಿ ಕೂತಿದ್ದ. ರಾಜಭಟ್ಟರು ಬಂದು ಹೋಗುವ ತನಕ ಸುಮ್ಮನೆ ಬಿದ್ದುಕೊಂಡಿದ್ದ. ಆಮೇಲೆ ಆ ಸರವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದ. ಇದು ಬಾಕಾಶವ. ನಾ ಏನು ಮಾಡಕ್ಕೆ ಹೋಗ್ಲಿ? ಇವನೇನವ ನಿಮ್ಮ ಮನೆಯಲ್ಲಿ ರಕ್ತದ ಸರವನ್ನ ತಂದ ಜಂಗಮ ಹುಡುಗ? ಅಲ್ಲ, ಇವನು ಮುಗ್ಧ ಸಂಗಯ್ಯ. ಆ ಜಂಗಮನ ಹುಡುಗ ಬೇರೆ. ಅವನೇ ಈ ಸಂಗಯ್ಯನ ಕೈಲಿ ಸರ ಕೊಟ್ಟು ನಿನ್ನ ಮನೆಗೆ ಕಳಿಸಿದ. ಮಹಾಪ್ರಭು, ಈ ಹೆಂಗಸು ಏನು ಮಾತನಾಡುತ್ತೀಯ ಅಂತ
ವಿಷಯ ಗೊತ್ತೇ ಇಲ್ಲ. ಬೇಕಾದ್ರೆ ಕಾವಿ ಧರಿಸಿದ ಯಾರೇ ಒಬ್ಬ ಹುಡುಗರನ್ನು ತೋರಿಸಿದರು ಇವನೇ ಜನ್ಮ ಹೇಳುತ್ತದೆ. ಬೇಕಾದ್ರೆ ತೋರಿಸಲ್ಲ ತೋರಿಸಿ. ಅಲ್ಲವೇ ಆ ಹುಡುಗ ಇವನ ಹಾಗೆ ಇದ್ದಾನ? ಇವನ ಹಾಗೆ ಯಾಕೆ? ಇವನೇ 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 ಸ್ವಾಮಿ ಇವನೇ 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 ಅಪ್ಪನೇ ಇಲ್ಲದೆ ಬಂದಿದ್ದೇನೆ. ಮಹಾಪ್ರಭುಗಳು ಕ್ಷಮಿಸಬೇಕು. ನಡೆದಿದ್ದನ್ನು ಈ ತಾಯಿ ಹೇಳಿದ್ದು ಎಲ್ಲ ಸರಿಯಾಗೇ ಇದೆ. ಅಂದರೆ ಸರದ ಕಳ್ಳ ನೀನೇ ಅಂತಾಯ್ತು. ಹೌದು ಪ್ರಭು, ಅದನ್ನ ತೀಸೋದಕ್ಕೆ ನಾನು ಬಂದೆ. ಮಹಾಪ್ರಭು ಈತ ಯಾರೆಂದು ನಮಗೆ ಗೊತ್ತೇ ಇಲ್ಲ. ಏನಯ್ಯ ಯಾರೆಂದು ಗೊತ್ತೇನು? ಗೊತ್ತು ಪ್ರಭು, ಇವರು ನನ್ನ ತಂದೆ. ಮಹಾಪ್ರಭು ಈತ ಯಾರೆಂದು ನಮಗೆ ಗೊತ್ತೇ ಇಲ್ಲ. ಹೇಳಿದ್ದನ್ನು ಹೇಳಾಯ್ತು. ಅಪ್ಪಣೆ ಆಗಲಿ. ಮಹಾಪ್ರಭುಗಳು ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ನಕಲಿ ಜಂಗಮನ ವೇಷದಲ್ಲಿ ಅರಮನೆಯ ರತ್ನದ ಸರವನ್ನು ಕದ್ದವನೂ ನಾನೇ. ಕಾಶವನ ಮನೆಯಲ್ಲಿ ಅಡಗಿ ಕೂತವನೂ ನಾನೇ. ಆ ಸರವನ್ನು ಮುಗ್ಧ ಸಂಗಯ್ಯನ ಕೈಯಲ್ಲಿ ಕೊಟ್ಟು ಸೂಳೆ ಸಾವಂತ್ರಿಯ ಮನೆಗೆ ಕಳಿಸಿದವನೂ ನಾನೇ. ಇದೂ ಸತ್ಯ, ಬಸವಣ್ಣವರ ಪಾದದಾನಿಗೂ ಸತ್ಯ. ನನ್ನ ಸಾಕ್ಷಿ ಕಳ್ಳ ಚಿಕ್ಕಣ್ಣ ಹೊರಗಿದ್ದಾರೆ, ಕರೆತರಲೇ? ಬೇಡ ಬಸವಣ್ಣ, ಈ ಹುಡುಗ ಹರಿಹರೇಶ್ವರನ ಮಗನೆಂದು ಸಾಬೀತಾಗುವ ತನಕ ನಾನು ಯಾವುದೇ ತೀರ್ಮಾನ ತಗೊಳ್ಳಲಾರೆ. ನಾಳೆ ನಾನು ಖುದ್ದಾಗಿ ವಿಚಾರಿಸಿ ಒಂದು ತೀರ್ಮಾನಕ್ಕೆ ಬರುತ್ತೇನೆ. ಆಗ ಹೋಗ್ತೇನೆ. ಬೇರಯ್ಯ, ಹರಿಹರೇಶ್ವರ ನಿನ್ನ ತಂದೆ ಅಂದೆ, ನಿನ್ನ ಮಾತು ನಂಬಬಹುದಾ? ನಂಬಲೇಬೇಕು, ಯಾಕಂದರೆ ಅದು ಸತ್ಯ. ಪ್ರಭು ನ್ಯಾಯ ನಿರ್ಣಯ ತಮಗ ಬಿಟ್ಟದ್ದು. ಬೆಂಕಿ ಬಿದ್ದಿದೆ ಅಣ್ಣ, ಬೆಂಕಿ ಬಿದ್ದಿದೆ. ಅವನನ್ನು ಉಳಿಸಿರಣ್ಣ, ಉಳಿಸಿರಿ. ಮೊದಲು ಬೆಂಕಿ ಬಿದ್ದುದು ನಿಮ್ಮ ಮನೆಗಮ್ಮ, ನಿಮ್ಮ ಮನೆಗೆ. ಶೀಲವಂತರಿಗೆ ರಕ್ಷಣೆ ಸಿಗಲಿಲ್ಲವೆಂಬರಿಗೆ ನಮ್ಮ ಕಥೆ ಮುಗಿಯಿತು ಬಸವಣ್ಣ. ಭರತ ವಾಕ್ಯವನ್ನ ನುಡಿಯುವುದಕ್ಕೆ ಕನ್ನಡ ದೇವತೆ ಸಂಗೀತಬೇಕು. ಎಲ್ಲಿ ಆ ತಾಯಿ? ಇಲ್ಲೇ ಇದೆಯೇ ನನ್ನಪ್ಪ? ಎಳೆಯ ಹುಡುಗರನ್ನು ಎಳೆದೆಳೆದು ತಂದರು. ಹೇಳು ಕೇಳುವರಿಲ್ಲ ಕಲ್ಯಾಣದಲ್ಲಿ. ನಿನ್ನ ಶರಣೆಗೂ ರಕ್ಷಣೆ ಮಲಾಳಸ್ಥಿತಿ ಬಂದಿದೆ ನನಗೆ. ನಾನು ಈಗ ಮುಗಿನ ಎಂದು ತೋರುತ್ತಿದ್ದೇನೆ. ಕ್ಷಮಿಸು ನನ್ನಪ್ಪ. ನೀವು ಹೀಗೆ ಸರಳವಾಗಿ ಮಾತನಾಡಬಾರದು ತಾಯಿ. ನಾನು ಮೊದಲು ಕಲ್ಯಾಣಕ್ಕೆ ಬಂದಾಗ ಎಂದು ಬೀಗರುಡಿ ಬಂದಾಗ ಎಂದು ಕಾಪಾಡಿದ ಕೃಪೆಯ ಚಾಚಿಯ ಅಪ್ಪಿಕೊಂಡಿರಿ. ನನ್ನಲ್ಲೇನಾದರೂ ತಪ್ಪಿದ್ದಲ್ಲಿ ನಮ್ಮ ಮಗನ ತಪ್ಪೆಂದು ಮನ್ನಿಸಬೇಕು ತಾಯಿ. ಏನು ಮಾತು ನನ್ನಪ್ಪ? ನೀನು ಮಗನಾಗಿ ಸಿಕ್ಕರೆ ಯಾವ ತಾಯಿ ಹೆಮ್ಮೆ ಪಡೆದೇ ಇದ್ದಳು? ಇನ್ನು ಅಪ್ಪನೇ ತಾಯಿ. ಹೊರಟೇ ಬಿಟ್ಟಿರಾ? ಹೊರಡಲೇಬೇಕಲ್ಲ ತಾಯಿ. ನಮ್ಮ ಕತೆ ಮನೆ ಬಹಳ ಅವಸರವಾಯಿತು. ಅಷ್ಟೇ ಕಹಿಯಾಗಿತ್ತು. ನಾವು
ಕಳುಹಿಸುವುಂಟೆ? ವಿಸರ್ಜನೆಗೂ ಒಂದು ಕ್ರಮ ಅಂತ ಬೇಡವೇ? ಹೊರಟಿ ನಿಂತಿದ್ದಾರೆ ಸಂಗಯ್ಯ, ಭಕ್ತಿಯಿಂದ ಬೀಳ್ಕೊಡಿರಯ್ಯ. ಬೀಳುವ ಪತ್ರೆಯ ಏನಾದರೂ ಅವರ ಪಾದದ ಮ್ಯಾಲಿಡಿ. ಮುಗೀತಾ, ಮುಗೀತು, ಮುಗೀತಾ, ಮುಗೀತು. ಈ ಕಲ್ಯಾಣದ ನಾಟಕ ಮುಗೀತು. ಕಲ್ಯಾಣದ ನಾಟಕ ಮುಗಿಯಿತು, ಅವಧಿ ಅಳಿಯಿತು, ವ್ಯವಧಾನ ಉಳಿಯಿತು ಬಸವಣ್ಣ. ಮುಗಿಯಿತೋ ಮುಗಿಯಿತು, ಕಲ್ಯಾಣದ ನಾಟಕ ಮುಗಿಯಿತು. ಮುಗಿಯಿತೋ ಮುಗಿಯಿತು, ಕಲ್ಯಾಣದ ನಾಟಕ ಮುಗಿಯಿತು. ಕಲ್ಯಾಣಕ ಮುಗಿಯಿತು, ಬಸವಣ್ಣನಿಯದ ಕಲ್ಯಾಣಿಗೆ ಕನ್ನಡಿಯಲ್ಲಿ